ರಾಜಭವನದಿಂದ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿರುವಂತಹ ಪತ್ರ, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಸರ್ಕಾರ ರಚನೆಗೆ ಆಹ್ವಾನಿಸಿರುವಂತಹ ಪತ್ರ ಅದು ಲಭ್ಯ ಆಗಿದೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಸಮಯ ಎಷ್ಟು ಗಂಟೆಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನೋದು ಉಲ್ಲೇಖ ಇದೆ. ಜೂನ್ 3ನೇ ತಾರೀಕು ಸಂಜೆ 4 ರಿಂದ 5 ಗಂಟೆಗಳ ಒಳಗಾಗಿ 4 ರಿಂದ 5 ಗಂಟೆಗಳ ಒಳಗಾಗಿ ಕಾರ್ಯಕ್ರಮ ನಡೆಯುತ್ತೆ. 4 ರಿಂದ 5 ಗಂಟೆಗಳ ಒಳಗಾಗಿ ಪದಗ್ರಹಣ ಸಮಾರಂಭ ನಡೆಯುತ್ತೆ. ಎಲ್ಲಿ ಅಂತಂದ್ರೆ ಲೋಕಭವನದಲ್ಲೇ ಕಾರ್ಯಕ್ರಮ ನಡೆಯುತ್ತೆ. ಲೋಕಭವನದ ಗಾಜಿನ ಮನೆಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ. 4 ರಿಂದ 5 ಗಂಟೆಯ ಒಳಗಾಗಿ ಜೂನ್ 3ನೇ ತಾರೀಕು ಪದಗ್ರಹಣ ಕಾರ್ಯಕ್ರಮ ಲೋಕಭವನದ ಪ್ರಿಮೈಸಸ್ ನಲ್ಲಿ, ಅಂದ್ರೆ ಲೋಕಭವನದಲ್ಲಿ ಗಾಜಿನ ಮನೆ ಏನಿದೆ ಆ ಗಾಜಿನ ಮನೆಯಲ್ಲಿ ಪದಗ್ರಹಣ ಸಮಾರಂಭ ನಡೆಯುತ್ತೆ. ಡಿಕೆ ಶಿವಕುಮಾರ್ ಅವರು ಸಿಎಲ್ಪಿ ಸಭೆಯ ರೆಸಲ್ಯೂಷನ್ ಅನ್ನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ನೀಡಿದಂತಹ ನಂತರದಲ್ಲಿ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನವನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಉಲ್ಲೇಖ ಮಾಡಿದ್ದಾರೆ. ನಾನು ಡಿಕೆ ಶಿವಕುಮಾರ್ ಅವರನ್ನ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡೋದಕ್ಕೆ ಆಹ್ವಾನಿಸ್ತಾ ಇದ್ದೀನಿ. ಕಾರ್ಯಕ್ರಮ ಜೂನ್ 3ನೇ ತಾರೀಕು ಸಂಜೆ 4 ರಿಂದ 5 ಗಂಟೆಗಳ ಒಳಗಾಗಿ ಲೋಕಭವನದ ಆವರಣದಲ್ಲಿ ನಡೆಯುತ್ತೆ ಅಂತ ಹೇಳಿ ಅವರು ಉಲ್ಲೇಖ ಮಾಡಿದ್ದಾರೆ. ಆಹ್ವಾನ ಪತ್ರವನ್ನ ಡಿಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರೆ. ಶ್ರೀ ಡಿಕೆ ಶಿವಕುಮಾರ್ ಅವರು ಅಂತ ಹೇಳಿ ಉಲ್ಲೇಖ ಆಗಿ ಆ ಪತ್ರ ಆರಂಭ ಆಗುತ್ತೆ. ನಿಮ್ಮ ಲೆಟರ್ ಮೇ 30ನೇ ತಾರೀಕು ಅಂದ್ರೆ ಸರ್ಕಾರವನ್ನ ರಚನೆ ಮಾಡುವುದಕ್ಕೆ ಮನವಿಯನ್ನ ಮಾಡಿ ನೀವು ಸಲ್ಲಿಕೆ ಮಾಡಿರುವಂತಹ ಪತ್ರ, ಅದನ್ನ ನಾನು ಸ್ವೀಕರಿಸಿದ್ದೇನೆ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಕ್ಕೆ ನೀವು ಹಾಗೆ ನಿಮ್ಮ ತಂಡದವರನ್ನ ನಾನು ಆಹ್ವಾನಿಸ್ತಾ ಇದ್ದೀನಿ. ಕಾರ್ಯಕ್ರಮ ಜೂನ್ 3ನೇ ತಾರೀಕು ಸಂಜೆ 4 ರಿಂದ 5 ಗಂಟೆಗಳ ಒಳಗಾಗಿ ಲೋಕಭವನದ ಪ್ರಿಮೈಸಸ್ ನಲ್ಲಿ, ಅಂದ್ರೆ ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯುತ್ತೆ ಅಂತ ಹೇಳಿ ಪತ್ರವನ್ನ ನೀಡಿದ್ದಾರೆ. ಆಹ್ವಾನ ಪತ್ರವನ್ನ ನೀಡಿದ್ದಾರೆ ರಾಜ್ಯಪಾಲರಾಗಿರುವಂತಹ ಥಾವರ್ ಚಂದ್ ಗೆಹ್ಲೋಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.